ನಮಸ್ಕಾರ. ಚಳಿಗಾಲ ಬಂತು ಅಂದ್ರೆ ಸಾಕು, ರೇಷ್ಮೆ ಬೆಳೆಗಾರಿಗೆ ಒಂದು ದೊಡ್ಡ ತಲೆನೋವು ಶುರುವಾಗುತ್ತೆ. ಅದೇನಪ್ಪಾ ಅಂದ್ರೆ ರೇಷ್ಮೆ ಹುಳುಗಳು ಸರಿಯಾಗಿ ಸೊಪ್ಪು ತಿನ್ನೋದೇ ಇಲ್ಲ. ಇದು ಬಹುತೇಕ ಎಲ್ಲರೂ ಎದುರಿಸೋ ಒಂದು ಸಾಮಾನ್ಯ ಸಮಸ್ಯೆ. ಆದ್ರೆ ಇದಕ್ಕೆ ಒಂದು ತುಂಬಾನೇ ಸರಳವಾದ ಪರಿಹಾರ ಇದೆ. ಬನ್ನಿ ಇವತ್ತು ಅದರ ಬಗ್ಗೆನೇ ವಿವರವಾಗಿ ತಿಳಿದುಕೊಳ್ಳೋಣ. ಹೌದಲ್ಲ, ಈ ಪ್ರಶ್ನೆ ಕೇಳಿದ ತಕ್ಷಣ ಅಯ್ಯೋ ಹೌದಪ್ಪ, ಇದೇ ನಮ್ಮ ಸಮಸ್ಯೆ ಅಂತ ಅನಿಸ್ತೆ ಅಲ್ವಾ? ಚಳಿಗಾಲ ಶುರುವಾಯ್ತು ಅಂದ್ರೆ ಸಾಕು, ಹುಳುಗಳು ಸೊಪ್ಪು ತಿನ್ನೋದನ್ನೇ ಕಡಿಮೆ ಮಾಡ್ಬಿಡ್ತವೆ. ಇದು ನಿಜವಾಗ್ಲೂ ಬೇಜಾರ್ ತರಿಸುತ್ತೆ. ಆದ್ರೆ ಚಿಂತೆ ಮಾಡ್ಬೇಡಿ, ಯಾಕಂದ್ರೆ ಈಕೆ ಪರಿಹಾರ ಅಂದ್ಕೊಂಡಷ್ಟು ಕಷ್ಟವೇನಲ್ಲ. ಸರಿ, ಹಾಗಾದ್ರೆ ನಿಜವಾದ ಕಾರಣವಾದ್ರೂ ಏನು? ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ಇದೆಲ್ಲ ಕೇವಲ ಚಳಿಯಿಂದ ಆಗುತ್ತೆ ಅಂತ. ಆದ್ರೆ ವಿಷಯ ಅಷ್ಟು ಸರಳವಾಗಿ ಇಲ್ಲ. ಕಥೆ ಅಲ್ಲಿಗೆ ಮುಗಿಯಲ್ಲ. ನಿಜವಾದ ಕಾರಣ ಏನು ಅಂತ ಈಗ ನೋಡೋಣ ಬನ್ನಿ. ನೋಡಿ, ಇಲ್ಲಿ 2 ಮುಖ್ಯ ಕಾರಣಗಳಿವೆ. ಮೊದಲನೇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಡಿಮೆ ಉಷ್ಣಾಂಶ ಅಂದ್ರೆ ಚಳಿ. ಇದ್ರಿಂದ ಹುಳುಗಳು ಸುಸ್ತಾಗಿ ಜಡವಾಗ್ಬಿಡ್ತವೆ. ಆದ್ರೆ ಇದಕ್ಕಿಂತಲೂ ಅಪಾಯಕಾರಿಯಾದ ಇನ್ನೊಂದು ಕಾರಣವಿದೆ. ಅದೇ ಕಡಿಮೆ ಆರ್ದ್ರತೆ ಅಂದ್ರೆ ಗಾಳಿಲಿರೋ ತೇವಾಂಶ. ಚಳಿಗಾಲದಲ್ಲಿ ಈ ತೇವಾಂಶ ಕಡಿಮೆ ಆದಾಗ ಹುಳುಗಳ ದೇಹ ಒಣಗಿದ ಹಾಗೆ ಆಗತ್ತೆ. ಅವುಗಳ ಜೀರ್ಣಕ್ರಿಯೆನೇ ನಿಂತೋಗುತ್ತೆ. ಆಮೇಲೆ ಸೊಪ್ಪು ತಿನ್ನೋಕೆ ಶಕ್ತಿಯಲ್ಲಿಂದ ಬರುತ್ತೆ ಹೇಳಿ? ಒಂದು ಕ್ಷಣ ಈ ಸಂಖ್ಯೆಯನ್ನ ನೋಡಿ, 25%. ಅಂದ್ರೆ ಚಳಿಗಾಲದಲ್ಲಿ ಗಾಳಿಯನ ತೇವಾಂಶ ಕೆಲವೊಮ್ಮೆ ಇಷ್ಟು ಕಡಿಮೆ ಮಟ್ಟಕ್ಕೆ ಇಳಿದ್ಬಿಡ್ಬಹುದು. ರೇಷ್ಮೆ ಹುಳುಗಳಿಗೆ ಇದನ್ನ ತಡ್ಕೊಳ್ಳಕ್ಕೆ ಆಗದೇ ಇಲ್ಲ. ನಮ್ಮ ಎಲ್ಲಾ ಸಮಸ್ಯೆಯ ಮೂಲ ಬೇರು ಇರೋದೇ ಇಲ್ಲಿ. ಹಾಗಾದ್ರೆ ನಾವೆಲ್ಲ ಸಾಮಾನ್ಯವಾಗಿ ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ? ಸಮಸ್ಯೆಯ ಮೂಲವನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಾವು ಮಾಡುವ ಕೆಲವೊಂದು ಕೆಲಸಗಳಿಂದ ಸಮಸ್ಯೆಯನ್ನ ಕಡಿಮೆ ಮಾಡೋ ಬದಲು ಇನ್ನೂ ಜಾಸ್ತಿ ಮಾಡ್ಕೊಳ್ತೇವೆ. ಅಯ್ಯೋ ಚಳಿ ಚಳಿ ಅಂತ ಅಂದ್ಕೊಂಡು ರೂಮ್ನ ಬಿಸಿ ಮಾಡೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳೋದು. ಇದೇ ನಾವು ಮಾಡೋ ಅತಿ ದೊಡ್ಡ ತಪ್ಪು. ಈ ಗಡಿಬಿಡಿಯಲ್ಲಿ ಆ ಆರ್ದ್ರತೆಯನ್ನು ಬಹುಮುಖ್ಯವಾದ ವಿಷಯವನ್ನೇ ಸಂಪೂರ್ಣವಾಗಿ ಮರ್ತುಬಿಡ್ತೀವಿ. ಆರ್ದ್ರತೆ ಕಡೆ ಗಮನನೇ ಕೊಡದೆ ಪಾಡಿಗೆ ಹೀಟರ್ ಆನ್ ಮಾಡೋದು, ಇಲ್ಲ ಅಂದ್ರೆ ಎಲ್ಲಾದ್ರೂ ಬೆಂಕಿ ಹಾಕೋದು, ಅಥವಾ ಇಡೀ ರಾತ್ರಿ ಲೈಟ್ ಉರಿಸ್ಬಿಡೋದು. ಇವೆಲ್ಲ ಏನ್ ಮಾಡುತ್ತೆ ಗೊತ್ತಾ? ರೂಮ್ ಬಿಸಿ ಆಗುತ್ತೆ ನಿಜ, ಆದ್ರೆ ಅದರ ಜೊತೆಗೆ ಗಾಳಿಯಲ್ಲಿರೋ ಆ ಸ್ವಲ್ಪ ತೇವಾಂಶನೂ ಪೂರ್ತಿ ಹಾರಿ ಹೋಗಿ ಪರಿಸ್ಥಿತಿ ಮೊದಲಿಗಿಂತಲೂ ಕೆಟ್ಟೋಗತ್ತೆ. ಅದಕ್ಕೆ ನೋಡಿ, ಈ ಮಾತನ್ನ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಉಷ್ಣಾಂಶವನ್ನ ಜಾಸ್ತಿ ಮಾಡಿ ಆರ್ದ್ರತೆಯನ್ನ ಮರೆತುಬಿಟ್ರೆ ಅದು ಹುಳುಗಳಿಗೆ ಸಹಾಯ ಮಾಡಲ್ಲ, ಬದಲಿಗೆ ಇನ್ನಷ್ಟು ಅಪಾಯವನ್ನೇ ತಂದೋಡುತ್ತೆ. ಸರಿ, ಹಾಗಾದ್ರೆ ಇದಕ್ಕೆ ಸರಿಯಾದ ಪರಿಹಾರ ಏನು? ಭಯಪಡಬೇಕಾಗಿಲ್ಲ. ಇದಕ್ಕೆ ತುಂಬಾ ಸರಳವಾದ, ಎಲ್ಲರೂ ಮಾಡಬಹುದಾದ ಕೆಲವು ಉಪಾಯಗಳಿವೆ. ಬನ್ನಿ ಈಗ ಒಂದೊಂದಾಗಿ ಅವುಗಳನ್ನ ನೋಡೋಣ. ಪರಿಹಾರದ ಸೀಕ್ರೆಟ್ ಇರೋದೇ ಇಲ್ಲಿ. ಬರೀ ಟೆಂಪರೇಚರ್ ಅಲ್ಲ, ಬರೀ ಆರ್ದ್ರತೆಯೂ ಅಲ್ಲ. ಇವೆರಡನ್ನೂ ಒಂದೇ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡೋದು, ಅದೇ ಮುಖ್ಯ. ಹಾಗಾದ್ರೆ ಈ ಬ್ಯಾಲೆನ್ಸ್ ಮಾಡೋದು ಹೇಗೆ? ಅದಕ್ಕೆ ನಮ್ಗೆ ಒಂದು ಸಾಧನ ಬೇಕೇ ಬೇಕು. ಅದರ ಹೆಸರು ಥರ್ಮೋಹೈಗ್ರೋಮೀಟರ್. ಪ್ರತಿಯೊಬ್ಬ ರೇಷ್ಮೆ ಬೆಳೆಗಾರರ ಸಾಕಾಣಿಕೆ ಮನೆಯಲ್ಲೂ ಇದು ಇರ್ಲೇಬೇಕು. ಇದು ರೂಮ್ನಲ್ಲಿ ಟೆಂಪರೇಚರ್ ಎಷ್ಟಿದೆ, ಆರ್ದ್ರತೆ ಎಷ್ಟಿದೆ ಅಂತ ಪಕ್ಕಾ ಅಳತೆ ಮಾಡಿ ಹೇಳುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನೆನ್ಪಿಡ್ಬೇಕು. ರೂಮ್ ಸ್ವಲ್ಪ ಬಿಸಿ ಇದೆ ಅಥವಾ ಸ್ವಲ್ಪ ತಣ್ಣಗಿದೆ ಅಂತ ನಮ್ಮ ಕಣ್ಣಂದಾಜಿನಲ್ಲಿ ಕೈಯಂದಾಜಿನಲ್ಲಿ ಹೇಳಕ್ ಹೋಗ್ಬಾರ್ದು. ಅದ್ರಿಂದ ಪ್ರಯೋಜನ ಇಲ್ಲ. ಯಾವಾಗ್ಲೂ ಆ ಮೆಷಿನ್ ಏನ್ ತೋರ್ಸುತ್ತೋ ಆ ರೀಡಿಂಗನ್ನೇ ನಂಬಬೇಕು. ಅದ್ರ ಮೇಲೇನೆ ನಾವು ಮುಂದಿನ ಕೆಲಸ ಮಾಡ್ಬೇಕು. ಮೊದಲು ಟೆಂಪರೇಚರ್ ಬಗ್ಗೆ ಮಾತಾಡೋಣ. ಇದನ್ನ ಕಂಟ್ರೋಲ್ ಮಾಡೋಕೆ ಥರ್ಮೋಸ್ಟಾಟ್ ಇರೋ ಎಲೆಕ್ಟ್ರಿಕ್ ಹೀಟರ್ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅದು ಒಂದೇ ಸಮನಾದ ಬಿಸಿಯನ್ನ ಕೊಡುತ್ತೆ. ಒಂದು ವೇಳೆ ತಗಡಿನ ಸ್ಟವ್ ಅಥವಾ ಅಗ್ಗಿಸ್ಟಿಕೆ ಏನಾದ್ರೂ ಬಳಸೋದಾದ್ರೆ ಅದರ ಮೇಲೆ ಒಂದು ಕಣ್ಣಿಡಿ. ಯಾಕಂದ್ರೆ ಟೆಂಪರೇಚರ್ ಇದ್ದಕ್ಕಿದ್ದಾಗೆ ಡ್ರಾಪ್ ಆಗ್ಬಾರ್ದು. ಮತ್ತು ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಹೊಗೆ, ವಾಸನೆ ಇವೆಲ್ಲ ರೂಮ್ ಒಳಗಡೆ ಬರ್ದಾಗೆ ನೋಡ್ಕೊಳ್ಬೇಕು. ಸರಿ, ಟೆಂಪರೇಚರ್ ಆಯ್ತು. ಈಗ ಆರ್ದ್ರತೆ ಕಥೆಯೇನು? ಇದು ತುಂಬಾ ಸಿಂಪಲ್. ಪ್ರತಿ 2 ಗಂಟೆಗೆ ಒಂದ್ಸಾರಿ ನೆಲಕ್ಕೆ ಸ್ವಲ್ಪ ನೀರು ಚಿಮುಕ್ಸಿದ್ರೆ ಸಾಕು, ಅಥವಾ ಒಂದು ಒದ್ದೆ ಬಟ್ಟೆಯಲ್ಲಿ ನೆಲವನ್ನ ಒರೆಸಿದ್ರೂ ಆಗುತ್ತೆ. ಆದರೆ ಒಂದು ಎಚ್ಚರಿಕೆ, ನೀರು ಎಲ್ಲೂ ನಿಲ್ಲಬಾರ್ದು, ನೆಲ ಒದ್ದೆ ಆಗ್ಬಾರ್ದು, ಕೇವಲ ತೇವವಾಗಿರ್ಬೇಕು. ಯಾಕಂದ್ರೆ ನಿಂತ ನೀರಿಂದ ಬೇರೆ ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಇಷ್ಟೇ ಅಲ್ಲ, ಇನ್ನೂ 2 ಮುಖ್ಯವಾದ ಟಿಪ್ಸ್ ಇದೆ. ಮೊದಲನೇದು, ರಾತ್ರಿ ಇಡೀ ಪ್ರಕಾಶಮಾನವಾದ ಲೈಟ್ ಹಾಕ್ಬೇಡಿ. ಅದು ಹುಳುಗಳಿಗೆ ಸ್ಟ್ರೆಸ್ ಆಗುತ್ತೆ. ಬಿಸಿ ಬೇಕು ಅಂತ ಅನ್ಸಿದ್ರೆ ಇನ್ಫ್ರಾರೆಡ್ ಹೀಟ್ ಲ್ಯಾಂಪ್ ಅಂತ ಸಿಗುತ್ತೆ, ಅದನ್ನ ಬಳಸಿ. ಅದು ಹೆಚ್ಚು ಬೆಳಕು ಕೊಡೋಲ್ಲ, ಬರೀ ಶಾಖವನ್ನ ಕೊಡುತ್ತೆ. ಇನ್ನೊಂದು, ಚಳಿ ಇದೆ ಅಂತ ರೂಮಿನ ಎಲ್ಲಾ ಕಿಟಕಿ ಬಾಗಿಲುಗಳನ್ನ ಪೂರ್ತಿಯಾಗಿ ಮುಚ್ಚಿಬಿಡ್ಗಾಡಿ. ಸ್ವಲ್ಪ ತಾಜಾ ಗಾಳಿ ಓಡಾಡೋಕೆ ಜಾಗ ಇರ್ಲೇಬೇಕು. ಹೀಗೆ ಈ ಎಲ್ಲ ಸಣ್ಣ ಸಣ್ಣ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನಾವು ಕೆಲ್ಸ ಮಾಡಿದ್ರೆ
ರಿಸಲ್ಟ್ ಹೇಗಿರುತ್ತೆ ಅದೇ ನೋಡಿ ಯಶಸ್ವಿ ರೇಷ್ಮೆ ಕೃಷಿಯ ಅಸಲಿ ಸೀಕ್ರೆಟ್. ಬದಲಾವಣೆ ನಮ್ಮ ಕಣ್ಣು ಮುಂದೆಯೇ ಇರುತ್ತೆ. ಮೊದಲು ಸರಿಯಾದ ವಾತಾವರಣ ಇಲ್ಲದಿದ್ದಾಗ ಸುಮ್ಮನೆ ಮಲಗಿದ್ದ ಹುಳುಗಳು ಎಲ್ಲವನ್ನೂ ಸರಿ ಮಾಡಿದ ತಕ್ಷಣ ಆಕ್ಟಿವ್ ಆಗಿ ಓಡಾಡೋಕೆ ಶುರು ಮಾಡ್ತವೆ. ಸೊಪ್ಪೆ ಬೇಡ ಅಂದ ಹುಳುಗಳು ಮತ್ತೆ ಚೆನ್ನಾಗಿ ತಿನ್ನೋಕೆ ಶುರು ಮಾಡ್ತವೆ. ಆಗ ಅವುಗಳ ಬೆಳವಣಿಗೆ ಕೂಡ ತನ್ನಿಂದ ತಾನೇ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೋಡಿ, ಇದನ್ನೇ ಹೇಳೋದು, ನಾವು ತೆಗೆದುಕೊಳ್ಳೋ ಒಂದು ಸಣ್ಣ ಜಾಗ್ರತೆ ನಮ್ಮ ಇಡೀ ರೇಷ್ಮೆ ಕೃಷಿಯಲ್ಲಿ ಒಂದು ದೊಡ್ಡ ಸಕಾರಾತ್ಮಕವಾದ ಬದಲಾವಣೆಯನ್ನ ತರಬಲ್ಲದು. ಹಾಗಾದ್ರೆ ಈಗ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನಮ್ಮ ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿ ಉಷ್ಣಾಂಶ ಮತ್ತು ಆರ್ದ್ರತೆ ಎರಡೂ ಸರಿಯಾದ ಬ್ಯಾಲೆನ್ಸ್ನಲ್ಲಿದೆಯಾ? ಯಾಕಂದ್ರೆ ನೆನ್ಪಿಡಿ, ಈ ಬ್ಯಾಲೆನ್ಸ್ ಅನ್ನದೇ ಚಳಿಗಾಲದಲ್ಲಿ ಯಶಸ್ವಿಯಾಗಿ ರೇಷ್ಮೆ ಬೆಳೆಯೋದಕ್ಕೆ ಇರೋ ಮಾಸ್ಟರ್ ಕೀ.